ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಪಿತೃಪಕ್ಷಕ್ಕೆ ಮಾಡಲೇಬೇಕಾಗಿರುವಂಥ ತಿಂಡಿ ಚಿಕ್ಕಿ ಉಂಡೆ. ಇದು ಎಣ್ಣೆಯಲ್ಲಿ ಬಿಟ್ಟಾಗ ಕದ್ರೋಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ನೋಡಿ ಒಂದ್ಸಲ ಟ್ರೈ ಮಾಡಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಗರ್ಗರಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಲೋಟ ಬಟ್ಲು ಅಳತೆ ತೊಗೊಳ್ಳಿ ಸ್ನೇಹಿತರೆ. ಈ ಲೋಟದಲ್ಲಿ 1 ಲೋಟದಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಘಮ ಬರೋವರೆಗೂ, ಹಾಗೆ ಎಳ್ಳು ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು. ಈಗ ಚೆನ್ನಾಗಿ ಕೆಂಪಗೆ ಹುರಿದಿದ್ದೀನಿ. ಈಗ ಇದನ್ನು ತೆಗೆದಿಟ್ಕೊಂಬಿಡೋಣ. ಮತ್ತು ಇದಕ್ಕೆ ಅದೇ ಬಾಣಲೆನಲ್ಲಿ 1 ಲೋಟದಷ್ಟು, ಅದೇ ಲೋಟದಲ್ಲಿ ಅಳತೆನ ತೊಗೋಬೇಕು. 1 ಲೋಟದಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ಹುರಿಯೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಬಿಸಿ ಮಾಡಿಕೊಂಡು ಇದನ್ನು ತೆಗೆದಿಟ್ಕೋಬೇಕು. ಈಗ 1 ಕಪ್ಪಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತುರ್ಕೊಂಡು ಇದನ್ನು ಅಷ್ಟೇ ಗರಿಯಾಗೋವರೆಗೂ ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಇದನ್ನು ಹುರ್ಕೋಬೇಕು. ಕೊಬ್ಬರಿನ ಹುರಿದಿರೋದನ್ನ ತೆಗೆದಿಟ್ಕೊಂಬಿಡೋಣ. ಅದೇ ಲೋಟ ಅಳತೆನಲ್ಲಿ, ಅರ್ಧ ಲೋಟ ಅಳತೆನಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಇದನ್ನು ಅಷ್ಟೇ ಘಮ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಅಕ್ಕಿ ಹಿಟ್ಟನ್ನ ಹುರಿದಿರೋದನ್ನ ಚೆನ್ನಾಗಿ ಘಮ ಬಂದಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಈಗ ಹುರಿದಿರೋದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ತುಂಬ ನೈಸಾಗಿ ಪುಡಿ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಪೂರ್ತಿ ತಣ್ಣಗಾಗಲಿ ಇದು. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನೀವು 2 ಏಲಕ್ಕಿ ಕಾಯಿನ ಇದ್ದರೆ ಅದನ್ನು ಬಿಡಿಸ್ಬಿಟ್ಟು ಹಾಕ್ಕೊಂಡು ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಪಾವಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಇದನ್ನು ನೆನೆ ಹಾಕೋಬೇಕು. ಹಾಗೆಯೇ ಇದ್ರ ಜೊತೆ 1 ಹಿಡಿಯಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ 1-2 ಅವರ್ ನೆನೆ ಹಾಕೋಬೇಕಾಗತ್ತೆ. ಇದು ಈಗ ಚಿಕ್ಕನ ಉಂಡೆ ಮಾಡ್ತೀವಲ್ಲ, ಆ ಉಂಡೆನ ಹೆಜ್ಬಿಟ್ಟು ಎಣ್ಣೆಯಲ್ಲಿ ಬಿಡೋದಕ್ಕೆ. ಈಗ ಚೆನ್ನಾಗಿ ನೆಂದಿದೆ. ಹಾಗೆ ಪೂರ್ತಿ ತಣ್ಣಗಾಗಿರೋದನ್ನ ಎಳ್ಳನ್ನು ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು. ಈಗ ನಾನಿಲ್ಲಿ ಅಳತೆನಲ್ಲಿ ಬೆಲ್ಲನ 2 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಚೆಚ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಒಂದು ಚಿಕ್ಕ ಲೋಟ ಅಳತೆನಲ್ಲಿ ನೀರನ್ನ ಹಾಕ್ಕೊಂಡು ಇದನ್ನು ಪೂರ್ತಿ ಚೆನ್ನಾಗಿ ಕರಗಿಸ್ಕೋಬೇಕು. ಕಲ್ಲು ಮಣ್ಣು ಇರೋದ್ರಿಂದ ಚೆನ್ನಾಗಿ ಶೋಧಿಸ್ಕೋಬೇಕಾಗತ್ತೆ. ಈಗ ನಾವಿಲ್ಲಿ ಎಳ್ಳು ಪುಡಿ ಎಲ್ಲ ಮಾಡಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಶೋಧಿಸ್ಬಿಟ್ಟು ಬೆಲ್ಲನ ಹಾಕ್ಕೋಬೇಕು. ಸ್ವಲ್ಪನೇ ಮೊದಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಇರೋದ್ರಿಂದ ಒಂದು ಸೌಟಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಬೆಲ್ಲದ ರಸನ ಹಾಕ್ಕೊಂಡು ಕಲಿಸ್ಕೋಬೇಕು. ಹಾಗೆ ಪೂರ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ನೋಡಿಕೊಂಡು ಅದನ್ನು ಉಂಡೆ ಅದಕ್ಕೆ ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ಪೂರ್ತಿ ಚೆನ್ನಾಗಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸ್ಕೊಂಡಿದ್ದೀನಲ್ಲ, ಇದನ್ನು ರುಬ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ದೋಸೆ ಹಿಟ್ಟನ್ನು ಅದಕ್ಕೆ ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಈಗ ನಾವಿಲ್ಲಿ ಚಿಕ್ಕಿ ಉಂಡೆ ಎಲ್ಲ ಉಂಡೆ ಕಟ್ಕೊಂಡಿದ್ದೀವಿ. ಉಂಡೆನೂ ಅಷ್ಟೇ ತುಂಬ ಸ್ವಲ್ಪ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ. ತುಂಬ ಹಾಗೆ ಪ್ರೆಸ್ ಮಾಡಿ ಕಟ್ಕೋಬೇಕು. ಹಾಗೆ ನೀವು ಹಗುರವಾಗಿ ಕಟ್ಬಿಟ್ರೆ ಎಣ್ಣೆಯಲ್ಲಿ ಬಿಟ್ಟಾಗ ಹಾಗೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಅದಕ್ಕೆ ಈಗ ಒಂದೊಂದೇ ಉಂಡೆನ ಈ ರೀತಿ ಹೆಜ್ಬಿಟ್ಟು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಎಣ್ಣೆನೂ ಅಷ್ಟೇ ಹದವಾಗಿ ಕಾಯಿಸ್ಕೋಬೇಕು, ತುಂಬ ಹೈ ಫ್ಲೇಮ್ ಮಾಡ್ಕೋಬಾರ್ದು. ಹಾಗೆ ತುಂಬ ಹೈ ಫ್ಲೇಮ್ ಮಾಡ್ಕೋತು ಅಂತಂದರೆ ಒಳಗೆ ಬೇಯೋದಿಲ್ಲ. ಮೀಡಿಯಮ್ ಅದನ್ನು ನೋಡಿಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದೊಂದು ಸಾರಿ ಒಂದೊಂದು ಬ್ಯಾಚಲ್ಲಿ ಒಂದು 10-12 ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು.
ಎಣ್ಣೆನಲ್ಲೂ ಬಿಟ್ಟಾಗ ಅಷ್ಟೇ ಒಂದೇ ಸಾರಿ ಈ ರೀತಿ ಕೈ ಆಡಿಸ್ಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಮಗ್ಚಾಕಿ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಮಗ್ಚಾಕಿ ಇನ್ನೊಂದು ಸಾರಿ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಒಳ್ಳೆ ಕಲರು ಬರಬೇಕು, ಹಾಗೆ ಗರಿಗರಿ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಕೈ ಆಡಿಸ್ಕೊಂಡು, ಹಾಗೆ ಎಣ್ಣೆ ನೊರೆ ಎಲ್ಲ ಕಡಿಮೆ ಆಗಬೇಕು. ಆಗ ಇದು ಚಿಕ್ಕಿ ಉಂಡೆ ಕೆಳಗೆ ಎಣ್ಣೆಯಲ್ಲಿ ಮುಳುಗುತ್ತೆ, ಆಗ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಬೆಂದಿರುವಂಥ ಚಿಕ್ಕಿ ಉಂಡೆನೆಲ್ಲ ತೆಗೆದು ಬಿಡೋಣ. ಈಗ ಇನ್ನೊಂದು ಬ್ಯಾಚ್ ಅಷ್ಟೇ ಇದೇ ರೀತಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದೊಂದೇ ಚಿಕ್ಕಿ ಉಂಡೆನ ಹಾಕ್ಕೊಂಡು ಹಿಟ್ಟಿನಲ್ಲಿ ಹೆಜ್ಬಿಟ್ಟು ಬೇಯಿಸ್ಕೊಳ್ಳೋದು. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದನ್ನು ಕೈ ಆಡಿಸ್ಕೋಬೇಕು. ಒಂದೇ ಸಾರಿ ಹಾಕಿದ ತಕ್ಷಣ ಒಂದು ಸ್ಪೂನಿನ ಸಹಾಯದಿಂದ ಕೈ ಆಡಿಸ್ಬಾರ್ದು, ಹಾಗೆ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಗೆ ಬೇಯೋದಕ್ಕೆ ಬಿಡಬೇಕು. ನಂತರ ಮಗ್ಚಾಕಿ ಈ ರೀತಿ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಹದದಲ್ಲೇ ಇದನ್ನು ಬೇಯಿಸ್ಕೋಬೇಕು. ಒಳ್ಳೆ ಕಲರು ಬಂದಿದೆ, ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ನೀವು ಸಾಂಬಾರೆಲ್ಲ ಮಾಡೋ ಪಾತ್ರೆಯಲ್ಲಿ ಇದನ್ನು ಹಾಕಿ ಮಾಡಿದ್ರೆ ಒಡೆದೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಬೇರೆ ಪಾತ್ರೆನ ಉಪಯೋಗಿಸ್ಕೋಬೇಕಾಗತ್ತೆ. ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಸುಲಭವಾಗಿ ಹೊಸ್ದಾಗಿ ಕಲಿಯೋರು ಸಹ ತುಂಬ ಈಸಿಯಾಗಿ ಚಿಕ್ಕಿ ಉಂಡೆನ ಮಾಡ್ಕೋಬೋದು. ನೀವು ಈ ಪಿತೃಪಕ್ಷಕ್ಕೆ ಇದೇ ರೀತಿ ಈ ವಿಧಾನದಲ್ಲಿ ಒಂದ್ಸಲ ಚಿಕ್ಕಿ ಉಂಡೆನ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಗರಿಯಾಗಿರುವಂಥ ಚಿಕ್ಕಿ ಉಂಡೆ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.